ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ ಮತ್ತು ಸಮುದಾಯಗಳ ನಂತರ ಬರೋದು ಮತ್ತೊಂದು ಪ್ರಮುಖ ಪರಿಕಲ್ಪನೆ ಸಂಸ್ಥೆಗಳು ಅಂತ. ಇವತ್ತು ಸಂಸ್ಥೆಗಳು ಅಂದರೆ ಏನು, ಅವುಗಳ ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಮುಖ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋಣ. ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಸಮಾಜಶಾಸ್ತ್ರದ ಅಧ್ಯಯನ ಕ್ಷೇತ್ರದಲ್ಲಿ ಸಂಸ್ಥೆಗಳ ಅಧ್ಯಯನಕ್ಕೆ ಪ್ರಮುಖ ಸ್ಥಾನ ಇದೆ. ಹೀಗಾಗಿಯೇ ಎಮಿಲಿ ಡರ್ಖೀಮ್ ಎಂಬ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರದ ಮುಖ್ಯ ಗುರಿ ಅಂತ ಹೇಳಿದ್ದಾರೆ. ಅಂದರೆ ಎಮಿಲಿ ಡರ್ಖೀಮ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋದೇ ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶ ಅಂತ. ಹಾಗೆಯೇ ವಿಲಿಯಂ ಗ್ರಾಹಮ್ ಸಮ್ನರ್ ಮತ್ತು ಕೆಲ್ಲರ್ ಎಂಬ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಸಂಸ್ಥೆಗಳು ಸಮಾಜದ ಆಧಾರ ಸ್ತಂಭಗಳಿದ್ದ ಹಾಗೆ ಅಂತ, ಬೇಸ್ ಪಿಲ್ಲರ್ಸ್ ಆಫ್ ಸೊಸೈಟಿ ಅಂತ. ಮನೆಗೆ ಹೇಗೆ ಅಡಿಪಾಯ ಮುಖ್ಯವೋ ಹಾಗೆ ಮಾನವ ಸಮಾಜಕ್ಕೆ ಸಂಸ್ಥೆಗಳು ಬಹಳ ಮುಖ್ಯ, ಆಧಾರ ಸ್ತಂಭಗಳು ಅಂತ ಹೇಳ್ತಾರೆ ಸಮ್ನರ್ ಮತ್ತು ಕೆಲ್ಲರ್. ಹಾಗೆಯೇ ಅವರಿಬ್ಬರೇ ಹೇಳ್ತಾರೆ, ಸಂಸ್ಥೆಗಳು ಸಮಾಜದ ಮೂಳೆ ಮತ್ತು ಅಂಗಾಂಶಗಳಿದ್ದ ಹಾಗೆ ಅಂತ. ಇನ್ಸ್ಟಿಟ್ಯೂಷನ್ಸ್ ಆರ್ ಜಸ್ಟ್ ಲೈಕ್ ಬೋನ್ಸ್ ಅಂಡ್ ಟಿಶ್ಯೂಸ್ ಆಫ್ ಸೊಸೈಟಿ ಅಂತ. ಮೂಳೆ ಮತ್ತು ಅಂಗಾಂಶಗಳು. ಇವಾಗ ನೋಡಿ, ಮಾನವ ದೇಹದ ರಚನೆಗೆ ಮೂಳೆ ಮತ್ತು ಅಂಗಾಂಶಗಳು ಎಷ್ಟು ಅವಶ್ಯಕವೋ ಅಷ್ಟೇ ಸಮಾಜದ ರಚನೆಗೆ ಸಂಸ್ಥೆಗಳು ಅವಶ್ಯಕ ಮತ್ತು ಮಹತ್ವವಾದವುಗಳು ಎಂದು ಇವರಿಬ್ಬರು ಹೇಳ್ತಾರೆ. ಮಾನವ ದೇಹ ರಚನೆಯಾಗಬೇಕಾದ್ರೆ, ಮಾನವ ದೇಹಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಬರಬೇಕು ಅಂದರೆ ಮೂಳೆ ಮತ್ತು ಅಂಗಾಂಶಗಳು ಅತಿ ಅವಶ್ಯಕ. ಹಾಗೆ ಸಮಾಜ ಸ್ಥಿರವಾಗಿರಬೇಕಾದ್ರೆ, ಸಮಾಜ ಒಂದು ನಿರ್ದಿಷ್ಟ ಗತಿಯಲ್ಲಿ ಸಾಗಬೇಕಾದ್ರೆ, ರಚನೆ ಆಗಬೇಕಾದ್ರೆ ಈ ಸಂಸ್ಥೆಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ ಸಮ್ನರ್ ಮತ್ತು ಕೆಲ್ಲರ್ ಎಂಬ ಸಮಾಜಶಾಸ್ತ್ರಜ್ಞರು. ಜನಸಾಮಾನ್ಯರು ಇತರ ಪದಗಳನ್ನು ಉಪಯೋಗಿಸುವಂತೆ ಸಂಸ್ಥೆ ಅನ್ನೋ ಪದವನ್ನೂ ಸಹ ದಿನನಿತ್ಯದ ಬಳಕೆಯಲ್ಲಿ ಅನಿಶ್ಚಿತವಾದ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಆದರೆ ಸಮಾಜಶಾಸ್ತ್ರಜ್ಞರು ಸಂಸ್ಥೆ ಎಂಬ ಪದಕ್ಕೆ ಒಂದು ನಿಶ್ಚಿತವಾದ ಅರ್ಥವನ್ನು ಕೊಟ್ಟಿದ್ದಾರೆ. ದಿನನಿತ್ಯದಲ್ಲಿ ನಾವು ಸಂಸ್ಥೆ ಅಂತ ಪದ ಬಳಸೋದಕ್ಕೂ ಸಮಾಜಶಾಸ್ತ್ರದಲ್ಲಿ ಸಂಸ್ಥೆ ಅಂತ ಪದ ಬಳಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಸಮಾಜಶಾಸ್ತ್ರದಲ್ಲಿ ಸಂಸ್ಥೆ ಅನ್ನೋ ಪದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅರ್ಥ ಉಂಟು. ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರು ಸಂಸ್ಥೆ ಅನ್ನೋ ಪದಕ್ಕೆ ಒಂದು ನಿಶ್ಚಿತ ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಂಸ್ಥೆ ಅಂದರೆ ಏನು? ಇವರ ಪ್ರಕಾರ ಜನರ ಸಾಮೂಹಿಕ ಚಟುವಟಿಕೆಗಳ ಸಂಬಂಧವಾದ ಸಮಾಜ ಸ್ಥಾಪಿತ ವಿಶಿಷ್ಟವಾದ ಕಾರ್ಯವಿಧಾನಗಳು, ರೂಪಗಳು ಅಥವಾ ನಿಯಮಗಳಿಗೆ ಸಂಸ್ಥೆ ಅಂತ ಕರೀತಾರೆ ಮೆಕೈವರ್ ಮತ್ತು ಪೇಜ್. ಅಂದರೆ ಸಂಸ್ಥೆಗಳು ಅಂದರೆ ಯಾವುದಕ್ಕೆ ಸಂಬಂಧಿಸಿದ್ದು? ಮಾನವನ ಸಾಮೂಹಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದು. ಈ ಸಂಸ್ಥೆಗಳು ಏನಿದು? ಕಾರ್ಯವಿಧಾನಗಳ ರೂಪಗಳು ಅಥವಾ ಸಮಾಜ ಸ್ಥಾಪಿಸಿರುವಂತಹ ನಿಯಮಗಳಿಗೆ ಸಂಸ್ಥೆ ಎನ್ಬೋದು ಅಂತ. ಇನ್ನು WG ಸಮ್ನರ್ ಅವರು ಸಂಸ್ಥೆ ಅನ್ನೋ ಪದಕ್ಕೆ ಇನ್ನಷ್ಟು ವಿಶಾಲವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ಹಾಗಾದರೆ ಸಂಸ್ಥೆ ಅಂದರೆ ಏನು? ಸಮಾಜದಲ್ಲಿ ಯಾವುದು ಮಾನವನ ಜೀವನದ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೆ ಸ್ಥಿರವಾಗಿ ಸ್ಥಾಪಿತವಾಗಿದೆಯೋ ಅದುವೇ ಸಂಸ್ಥೆ ಅಂತ. ಅರ್ಥ ನೋಡಿ, ಯಾವುದು ನಮ್ಮ ಬೇಡಿಕೆಗಳನ್ನು, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ಶಾಶ್ವತವಾಗಿ ಸ್ಥಿರವಾಗಿ ಸ್ಥಾಪಿತವಾಗಿದೆಯೋ ಅಂದರೆ ಸಂಸ್ಥೆಗಳು ಸ್ಥಿರವಾದದ್ದು, ಮಾನವನ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಅನ್ನೋದು WG ಸಮ್ನರ್ ಅವರ ಅಭಿಪ್ರಾಯ. ಹೀಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಸಂಸ್ಥೆ ಅನ್ನೋ ಪದಕ್ಕೆ ತಮ್ಮದೇ ಆದ ಅರ್ಥವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕಾರ್ಯವಿಧಾನಗಳು ಅಥವಾ ಸಮಾಜ ಸ್ಥಾಪಿತ ನಿಯಮಗಳಿಗೆ ಸಂಸ್ಥೆಗಳು ಅಂತ ಕರೀತಾರೆ. ಹಾಗಾದರೆ ಸಂಸ್ಥೆಗಳಿಗೆ ನಾವು ಯಾವುದನ್ನು ಉದಾಹರಣೆಯಾಗಿ ಹೇಳ್ಬೋದು ಅಂತಂದರೆ, ಸಮಾಜದಲ್ಲಿರುವ ಸಂಪ್ರದಾಯಗಳು, ಧರ್ಮ, ನೈತಿಕ ನಿಯಮಗಳು, ಲೋಕರೂಢಿಗಳು, ಕುಟುಂಬ, ವಿವಾಹ, ಕಾನೂನು, ಸರ್ಕಾರ, ಆಸ್ತಿ ಮೊದಲಾದವುಗಳು ಸಾಮಾಜಿಕ ಸಂಸ್ಥೆಗಳಿಗೆ ಉದಾಹರಣೆಗಳಾಗಿವೆ. ಇವುಗಳನ್ನೆಲ್ಲ ನಾವು ಸಂಸ್ಥೆಗಳು ಅಂತ ಕರಿಬಹುದು. ಸಂಸ್ಥೆಗಳು ಒಟ್ಟಿನಲ್ಲಿ ನಿಯಮಗಳು ಹಾಗೆ ಕಾರ್ಯವಿಧಾನಗಳು. ಅಂದರೆ ಸಂಸ್ಥೆಗಳಲ್ಲಿ ಅವು ನಿರ್ವಹಿಸುವ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಈಗ ಸಂಸ್ಥೆಯಲ್ಲಿ ಎಷ್ಟು ಪ್ರಕಾರಗಳಿದೆ ಅಂತ ನೋಡೋಣ.
ಸಂಸ್ಥೆಯ ಪ್ರಕಾರಗಳು, ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಡಬ್ಲ್ಯೂ.ಜಿ. ಸಮ್ನರ್ ಅವರ ಅಭಿಪ್ರಾಯದಲ್ಲಿ ಸಂಸ್ಥೆಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳಿರುತ್ತೆ ಅಂತ. ಒಂದು ಸ್ವಾಭಾವಿಕ ಸಂಸ್ಥೆಗಳು, ನ್ಯಾಚುರಲ್ ಇನ್ಸ್ಟಿಟ್ಯೂಷನ್ಸ್. ಇನ್ನೊಂದು ಉದ್ದೇಶಪೂರ್ವಕ ಸಂಸ್ಥೆಗಳು, ಡೆಲಿಬರೇಟ್ಲಿ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಹಾಗಾದರೆ ಮೊದಲನೇದು ಸ್ವಾಭಾವಿಕ ಸಂಸ್ಥೆಗಳು ಅಂದರೆ ಏನು? ಕೆಲವು ಸಂಸ್ಥೆಗಳು ಮಾನವನಿಗೆ ಅತಿ ಅವಶ್ಯಕವಾಗಿರೋದ್ರಿಂದ ಅವು ಸ್ವಾಭಾವಿಕವಾಗಿಯೇ ತನ್ನಿಂದ ತಾನೇ ಬೆಳೆದು ಬಂದಿರತ್ತೆ. ಇಂಥವುಗಳಿಗೆ ಸ್ವಾಭಾವಿಕ ಅಥವಾ ನೈಸರ್ಗಿಕ ಸಂಸ್ಥೆಗಳಂತಾರೆ. ಅಂದರೆ ಯಾವುದೇ ಉದ್ದೇಶವಿಲ್ಲದೆ ತನ್ನಿಂದ ತಾನೇ ರಚನೆಯಾಗಿರುವಂತಹ ಸಂಸ್ಥೆಗಳನ್ನು ಸ್ವಾಭಾವಿಕ ಸಂಸ್ಥೆಗಳು ಅಂತ ಕರೀತಾರೆ. ಉದಾಹರಣೆಗೆ ಕುಟುಂಬ ನೈಸರ್ಗಿಕವಾಗಿ ತನ್ನಿಂದ ತಾನೇ ಪ್ರಾರಂಭವಾದದ್ದು, ರಚನೆಯಾದದ್ದು ಅಂತ. ಇನ್ನು ಎರಡನೇದಾಗಿ ಉದ್ದೇಶಪೂರ್ವಕ ಸಂಸ್ಥೆಗಳು, ಡೆಲಿಬರೇಟ್ಲಿ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರ. ಇಲ್ಲಿ ಶಬ್ದಶಃ ಅರ್ಥವೇ ಹೇಳುವ ಹಾಗೆ ಮಾನವ ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಉದ್ದೇಶದ ಈಡೇರಿಕೆಗಾಗಿ ಸ್ಥಾಪನೆ ಮಾಡಿರುವಂಥವುಗಳನ್ನು ಉದ್ದೇಶಪೂರ್ವಕ ಸಂಸ್ಥೆಗಳು ಅಂತಾರೆ. ಕೆಲವು ಸಂಸ್ಥೆಗಳು ಮಾನವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲೆಂದೇ ಉದ್ದೇಶಪೂರ್ವಕವಾಗಿ ನಿರ್ಮಿಸಿರ್ತಾರೆ. ಇಂತಹವುಗಳಿಗೆ ಉದ್ದೇಶಪೂರ್ವಕ ಸಂಸ್ಥೆಗಳು ಅಂತಾರೆ. ಉದಾಹರಣೆಗೆ ಹೇಳೋದಾದರೆ ಆಸ್ತಿ, ಸರ್ಕಾರ, ಧರ್ಮ ಮೊದಲಾದವುಗಳು. ಒಟ್ಟಿನಲ್ಲಿ ಸಂಸ್ಥೆಗಳಲ್ಲಿ 2 ಪ್ರಕಾರಗಳನ್ನು ನಾವು ಕಾಣ್ತೇವೆ. ಬನ್ನಿ ಇವಾಗ ಸಂಸ್ಥೆಗಳ ಬಗ್ಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳನ್ನು ನೋಡೋಣ. ಮೊದಲನೇದಾಗಿ H.E. ಬಾರ್ನ್ಸ್ ಎಂಬ ಸಮಾಜಶಾಸ್ತ್ರಜ್ಞನ ಪ್ರಕಾರ, H.E. ಬಾರ್ನ್ಸ್ ಅನ್ನೋ ತಜ್ಞ ಒಂದು ಗ್ರಂಥವನ್ನು ಬರೆದಿದ್ದಾನೆ, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ, ಸಾಮಾಜಿಕ ಸಂಸ್ಥೆಗಳು. ಆ ಗ್ರಂಥದಲ್ಲಿ ಅವನು ಸಂಸ್ಥೆಯ ಬಗ್ಗೆ ಒಂದು ವ್ಯಾಖ್ಯೆಯನ್ನು ಕೊಡ್ತಾನೆ. ಅದು ಏನು ವ್ಯಾಖ್ಯೆ ಅಂದರೆ, ಮಾನವನ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಮಾಜವು ಏರ್ಪಡಿಸಿಕೊಂಡಿರುವ ವ್ಯವಸ್ಥೆ ಮತ್ತು ಸಾಧನಗಳೇ ಸಂಸ್ಥೆಗಳು. ಅಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಾವು ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳನ್ನೇ ಸಂಸ್ಥೆಗಳು ಅಂತ ಕರೀತಾನೆ H.E. ಬಾರ್ನ್ಸ್. ಇನ್ನು ಎರಡನೇ ವ್ಯಾಖ್ಯೆಯನ್ನು ನೋಡೋದಾದರೆ ಮಾರಿಸ್ ಗಿನ್ಸ್ಬರ್ಗ್ ಅವರ ಪ್ರಕಾರ, ಸಮಾಜ ಜೀವಿಗಳ ಪರಸ್ಪರ ಸಂಬಂಧಗಳ ಬಗೆಗಳು ಅಥವಾ ಸಾಧನಗಳು ನಿರ್ದಿಷ್ಟವಾಗಿದ್ದು ಅಂಗೀಕೃತವಾಗಿದ್ದರೆ ಅವುಗಳನ್ನು ಸಂಸ್ಥೆ ಅಂತ ಹೇಳಿ ಕರಿಬಹುದು. ಅಂದರೆ ಇಲ್ಲಿ ಸಾಮಾಜಿಕ ಸಂಬಂಧಗಳು ಮತ್ತು ಅವುಗಳ ಬಗೆಗಳು, ಅವುಗಳ ಪ್ರಕಾರಗಳು ಮತ್ತು ಸಾಧನಗಳು ನಿರ್ದಿಷ್ಟವಾಗಿದ್ದು ಅಂಗೀಕೃತವಾಗಿದ್ದರೆ, ಅಂದರೆ ಸಮಾಜ ಅವುಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ರೆ ಅವುಗಳನ್ನು ಸಂಸ್ಥೆ ಅಂತ ಕರಿಬಹುದು. ಇನ್ನು A.W. ಗ್ರೀನ್ ಅವರ ಪ್ರಕಾರ, ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸುವ ಲೋಕರೂಢಿ ಹಾಗೂ ನೈತಿಕ ನಿಯಮಗಳ ಘಟಕದಿಂದಾದ ಸಂಘಟನೆಯನ್ನು ಸಂಸ್ಥೆ ಅಂತ ಕರೀತಾರೆ. ನೋಡಿ, ಅಂದರೆ ಸಂಸ್ಥೆಗಳಲ್ಲಿ ಕಾರ್ಯಗಳಿಗೆ ಮಹತ್ವ ಇದೆ ಅಂತ ಹೇಳಿದೆ ನಾನು. ಕೆಲವೊಂದು ನೈತಿಕ ನಿಯಮಗಳ ಜೊತೆಗೆ ಕಾರ್ಯವನ್ನು ನಿರ್ವಹಿಸುವ ಸಂಘಟನೆಯನ್ನೇ ಸಂಸ್ಥೆ ಅಂತ ಕರೀತಾನೆ A.W. ಗ್ರೀನ್ ಎಂಬ ತಜ್ಞ. ಇದು ವ್ಯಾಖ್ಯೆಗಳು. ಈಗ ಸಂಸ್ಥೆ ಹೊಂದಿರುವಂತಹ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಂಸ್ಥೆ ಅನ್ನೋದು ಯಾವ್ಯಾವ ಲಕ್ಷಣಗಳನ್ನು ಹೊಂದಿದೆ ಅಂತ ಮೊದಲು ಪಾಯಿಂಟ್ಸ್ ಅನ್ನು ನೋಡೋಣ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1, ಸಂಸ್ಥೆಗಳು ಸಾರ್ವತ್ರಿಕವಾದವುಗಳು, ಯೂನಿವರ್ಸಾಲಿಟಿ. ನಂಬರ್ 2, ಸಂಸ್ಥೆಗಳು ಸಾಮಾಜಿಕ ಹೊಂದಾಣಿಕೆಯನ್ನು ಕಲಿಸಿಕೊಡುತ್ತವೆ, ಸೋಷಿಯಲ್ ಅಡ್ಜಸ್ಟ್ಮೆಂಟ್. ಸಂಸ್ಥೆಗಳು ಶಾಶ್ವತವಾಗಿರುತ್ತವೆ, ಪರ್ಮನೆನ್ಸಿ. ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣೆಯ ಸಾಧನಗಳು, ಏಜೆನ್ಸೀಸ್ ಆಫ್ ಸೋಷಿಯಲ್ ಕಂಟ್ರೋಲ್. ಸಂಸ್ಥೆಗಳು ಸಾಮೂಹಿಕ ಕಾರ್ಯಚಟುವಟಿಕೆಗಳ ಮೇಲೆ ಅವಲಂಬಿಸಿರುತ್ತವೆ, ಕಾಮನ್ ಆಕ್ಟಿವಿಟೀಸ್. ಸಂಸ್ಥೆಗಳು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿರುತ್ತವೆ, ದೇ ಆರ್ ಬೋತ್ ಇನ್ ಓರಲ್ ಅಂಡ್ ರಿಟನ್ ಫಾರ್ಮ್. ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳು, ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನಾರ್ಮ್ಸ್. ಸಂಸ್ಥೆಗಳು ಚಿಹ್ನೆಗಳನ್ನು ಹೊಂದಿರುತ್ತವೆ, ಸಿಂಬಾಲ್ಸ್, ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಸಿಂಬಾಲ್ಸ್. ಸಂಸ್ಥೆಗಳು ಅಂತರ್ ಸಂಬಂಧವನ್ನು ಹೊಂದಿರುತ್ತವೆ, ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್ ಅಂತ ಕರಿತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಒಂದೊಂದಾಗಿ ಲಕ್ಷಣಗಳನ್ನು ಚರ್ಚೆ ಮಾಡೋಣ. ನಂಬರ್ 1, ಸಂಸ್ಥೆಗಳು ಸಾರ್ವತ್ರಿಕವಾದವುಗಳು, ಯೂನಿವರ್ಸಾಲಿಟಿ ಅಂತ ಕರೀತಾರೆ. ಸಂಸ್ಥೆಗಳು ಕಾಲ ದೇಶಗಳ ಅಂತರವಿಲ್ಲದೆ ಅಸ್ತಿತ್ವದಲ್ಲಿರುತ್ತೆ. ಇವು ಎಲ್ಲ ಸಮಾಜಗಳಲ್ಲಿ, ಎಲ್ಲ ಪ್ರಕಾರದ ಸಮುದಾಯಗಳಲ್ಲಿ
ಮತ್ತು ಎಲ್ಲ ಕಾಲದಲ್ಲಿಯೂ ಕೂಡ ಕಂಡುಬರುತ್ತೆ. ಸಾರ್ವತ್ರಿಕ ಅಂದ್ರೆ ಏನು? ಸರ್ವವ್ಯಾಪಿಯಾದವುಗಳು ಅಂತ, ಎಲ್ಲ ಕಡೆಗೂ ಎಲ್ಲ ಕಾಲದಲ್ಲೂ ಇರುವಂಥವುಗಳು. ಹಿಂದುಳಿದ ಸಮಾಜಗಳಲ್ಲಿ ಮತ್ತು ಮುಂದುವರೆದ ಸಮಾಜಗಳಲ್ಲಿ ನಾವು ಸಂಸ್ಥೆಗಳನ್ನು ಕಾಣ್ತೇವೆ. ಆರ್ಥಿಕವಾಗಿ ಹಿಂದುಳಿದ ದೇಶಗಳಲ್ಲೂ ಸಂಸ್ಥೆಗಳಿದೆ, ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲೂ ಸಂಸ್ಥೆಗಳಿದೆ, ಆಲ್ರೆಡಿ ಮುಂದುವರೆದ ರಾಷ್ಟ್ರಗಳಲ್ಲಿಯೂ ಈ ಸಂಸ್ಥೆಗಳು ಇದ್ದೇ ಇದೆ. ಹಾಗೆಯೇ ಪ್ರಾಚೀನ ಕಾಲದಲ್ಲೂ ಸಂಸ್ಥೆಗಳಿತ್ತು, ಆಧುನಿಕ ಕಾಲದಲ್ಲೂ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇವೆ. ಸಾಮಾಜಿಕ ಪ್ರಗತಿಯ ಎಲ್ಲ ಹಂತಗಳಲ್ಲಿಯೂ ಕೂಡ ಸಂಸ್ಥೆಗಳು ಕಂಡುಬರುತ್ತೆ. ಉದಾಹರಣೆಗೆ ಕುಟುಂಬ ಮತ್ತು ವಿವಾಹಗಳಂತಹ ಸಂಸ್ಥೆಗಳು ಎಲ್ಲ ಕಾಲದಲ್ಲಿ, ಎಲ್ಲ ಸಮಾಜದಲ್ಲಿ ಮತ್ತು ಎಲ್ಲ ಪ್ರಕಾರದ ಸಮುದಾಯಗಳಲ್ಲೂ ಕೂಡ ಕಂಡುಬರುತ್ತವೆ. ಹೀಗೆ ಸಂಸ್ಥೆಗಳು ಸಾರ್ವತ್ರಿಕತೆಯ ಗುಣವನ್ನ ಹೊಂದಿರುತ್ತೆ ಅಂತ ಹೇಳಬಹುದು. ಎರಡನೇದಾಗಿ, ಸಂಸ್ಥೆಗಳು ಸಾಮಾಜಿಕ ಹೊಂದಾಣಿಕೆಯನ್ನ ಕಲಿಸುತ್ತವೆ. ಮಾನವನಿಗೆ ಹೊಂದಾಣಿಕೆಯ ಗುಣ ಬಹಳ ಮುಖ್ಯ. ಸಾಮಾಜಿಕ ಹೊಂದಾಣಿಕೆ ಮಾನವ ಸಮಾಜದ ಪ್ರಮುಖ ಲಕ್ಷಣ. ಯಾಕೆ ಅಂದ್ರೆ ಹೊಂದಾಣಿಕೆ ಇಲ್ಲದೆ ಸಮಾಜ ಮುನ್ನಡಿಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ಜೀವನದಲ್ಲಿ ಹೊಂದಾಣಿಕೆ ಪ್ರಕ್ರಿಯೆಗೆ ಮಹತ್ವದ ಸ್ಥಾನವಿದೆ. ಈ ಹೊಂದಾಣಿಕೆಯು ಸ್ವಾಭಾವಿಕವಾಗಿ ತನ್ನಿಂದ ತಾನೇ ಬಂದ್ಬಿಡಲ್ಲ ಜನರಿಗೆ. ಹಾಗಾದ್ರೆ ಈ ಸಾಮಾಜಿಕ ಹೊಂದಾಣಿಕೆಯನ್ನ ಉಂಟು ಮಾಡಲೆಂದೇ ಸಮಾಜದಲ್ಲಿ ಸಾಮಾಜಿಕ ಸಂಸ್ಥೆಗಳಿದೆ. ಮನುಷ್ಯನಿಗೆ ಹೊಂದಾಣಿಕೆಯ ಗುಣವನ್ನ ಕಲಿಸ್ಲಿಕ್ಕಾಗಿಯೇ ಸಂಸ್ಥೆಗಳು ಕಾರ್ಯ ಮಾಡುತ್ತೆ. ಆದ್ದರಿಂದ ನಮ್ಮ ಸಮಾಜದಲ್ಲಿರುವ ಜನರಲ್ಲಿ ಒಗ್ಗಟ್ಟನ್ನ ಬೆಳೆಸಿ ಅವರೆಲ್ಲರೂ ಹೊಂದಿಕೊಂಡು ಬಾಳುವಂತೆ ಕಲಿಸುವುದು ಸಾಮಾಜಿಕ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ. ಉದಾಹರಣೆಗೆ, ಕುಟುಂಬವು ತನ್ನ ಸದಸ್ಯರಿಗೆ ಸಾಮಾಜಿಕ ಹೊಂದಾಣಿಕೆಯ ಪ್ರಾಥಮಿಕ ಪಾಠವನ್ನ ಕಲಿಸಿಕೊಡುತ್ತೆ. ನಾವು ಕುಟುಂಬದಲ್ಲಿದ್ದಾಗಲೇ ಹೊಂದಾಣಿಕೆಯ ಗುಣವನ್ನ ಕಲಿತೇವೆ. ತಾಯಿ ತನ್ನ ಮಕ್ಕಳಿಗೆ ಚಿಕ್ಕಂದಿನಿರುವಾಗಲೇ ಹೊಂದಿಕೊಂಡು ಬಾಳೋದನ್ನ ಕಲಿಸಿಬಿಡ್ತಾಳೆ. ಹಾಗಾಗಿ ಹೊಂದಾಣಿಕೆಯ ಗುಣವನ್ನ ಕಲಿಸಿಕೊಡೋದು ಸಂಸ್ಥೆಗಳ ಮತ್ತೊಂದು ಪ್ರಮುಖ ಲಕ್ಷಣ. ಇನ್ನು ಮೂರನೇದಾಗಿ, ಸಂಸ್ಥೆಗಳು ಶಾಶ್ವತವಾಗಿರುತ್ತವೆ. ಪರ್ಮನನ್ಸಿ. ಸಂಸ್ಥೆಗಳು ಒಮ್ಮಿಂದೊಮ್ಮೆಲೇ ಹುಟ್ಟಿರೋದಲ್ಲ, ಒಮ್ಮಿಂದೊಮ್ಮೆಲೇ ರಚನೆಯಾದವುಗಳಲ್ಲ. ಅವು ಎಷ್ಟೋ ವರ್ಷಗಳಿಂದ ಅಸ್ತಿತ್ವದಲ್ಲಿವೆ. ಹೀಗಾಗಿ ಅವು ಹೆಚ್ಚು ಕಾಲ ಬಾಳಿಕೆ ಬರುವಂಥವುಗಳಾಗಿದ್ದು ಹೆಚ್ಚು ಶಾಶ್ವತವಾಗಿರುತ್ತೆ. ಸಂಘಗಳಂತೆ ಸಂಸ್ಥೆಗಳು ತಾತ್ಕಾಲಿಕವಾದವುಗಳಲ್ಲ, ಅಶಾಶ್ವತವಾದವುಗಳೂ ಅಲ್ಲ. ಯಾಕೆಂದ್ರೆ ಕೆಲವು ಸಂಘಗಳು ತಮ್ಮ ಗುರಿ ಅಥವಾ ಉದ್ದೇಶಗಳು ಈಡೇರಿದ ನಂತರ ಕಣ್ಮರೆಯಾಗ್ಬೋದು, ನಾಶವಾಗ್ಬೋದು. ಆದರೆ ಸಂಸ್ಥೆಗಳು ಹಾಗಲ್ಲ. ಬೇಡಿಕೆ ಈಡೇರಿದ ನಂತರವೂ ಸಹ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುತ್ತೆ, ಶಾಶ್ವತವಾಗಿ ಮುಂದುವರಿಯುತ್ತೆ. ಸಂಸ್ಥೆಗಳಲ್ಲಿ ಬದಲಾವಣೆಗಳು ಬೇಗನೆ ಆಗೋದಿಲ್ಲ, ಬದಲಾವಣೆಗಳು ನಿಧಾನವಾಗಿ ಆಗುತ್ತೆ. ಜನರು ಸಂಸ್ಥೆಗಳ ಬಗ್ಗೆ ಅತಿಯಾದ ನಿಷ್ಠೆಯನ್ನ ಹೊಂದಿರ್ತಾರೆ, ಅವುಗಳಿಗೆ ಬದ್ಧರಾಗಿ ನಡೆದುಕೊಳ್ತಾರೆ. ಕಾಲಕ್ರಮೇಣ ಅಂತಹ ಸಂಸ್ಥೆಗಳೇ ನಡವಳಿಕೆಗಳಲ್ಲಿ ಸೇರಿ ಹೋಗ್ಬಿಡತ್ತೆ. ಇದರಿಂದಾಗಿ ಸಂಸ್ಥೆಗಳು ಹೆಚ್ಚು ಬಾಳಿಕೆ ಬರುತ್ತೆ, ಹೆಚ್ಚು ಕಾಲ ಅಸ್ತಿತ್ವದಲ್ಲಿ ಇರುತ್ತೆ. ಹೀಗಾಗಿ ಸಂಸ್ಥೆಗಳು ಯಾವಾಗಲೂ ಶಾಶ್ವತವಾದವುಗಳೇ ಹೊರತು ಸಂಘಗಳಂತೆ ತಾತ್ಕಾಲಿಕವಲ್ಲ, ಟೆಂಪರರಿ ಅಲ್ಲ. ನಂಬರ್ 4, ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣೆಯ ಸಾಧನಗಳು. ಏಜೆನ್ಸೀಸ್ ಆಫ್ ಸೋಷಿಯಲ್ ಕಂಟ್ರೋಲ್ ಅಂತ. ಅಂದ್ರೆ ಸಂಸ್ಥೆಗಳು ಸಮಾಜದಲ್ಲಿ ಸಾಮಾಜಿಕ ನಿಯಂತ್ರಣೆಯ ಸಾಧನಗಳಾಗಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಿದೆ, ನಿಯಂತ್ರಣೆಯ ಸಾಧನಗಳಲ್ಲಿ 2 ಪ್ರಕಾರಗಳನ್ನ ಮಾಡ್ತೇವೆ ನಾವು. ಒಂದು ಔಪಚಾರಿಕ ಸಾಧನಗಳು, ಇನ್ನೊಂದು ಅನೌಪಚಾರಿಕ ಸಾಧನಗಳು. 2 ಪ್ರಕಾರದ ಸಾಧನಗಳಾಗಿ ಈ ಸಂಸ್ಥೆಗಳು ಕಾರ್ಯ ಮಾಡ್ತಾ ಇದೆ. ಧರ್ಮ, ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮಗಳು, ಸರ್ಕಾರ, ಕಾಯ್ದೆ ಕಾನೂನು ಮೊದಲಾದ ಸಂಸ್ಥೆಗಳು ಮಾನವರ ವರ್ತನೆಗಳನ್ನ ನಿಯಂತ್ರಿಸ್ತವೆ. ಇವೆಲ್ಲ ಸಂಸ್ಥೆಗಳು ಮಾನವನ ವರ್ತನೆಯನ್ನ ನಿಯಂತ್ರಿಸಲಿಕ್ಕಾಗಿಯೇ ಕಾರ್ಯ ಮಾಡುವಂತಹ ಸಂಸ್ಥೆಗಳು. ಈ ಎಲ್ಲ ಸಂಸ್ಥೆಗಳು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದಲ್ಲದೆ ಸಮಾಜಕ್ಕೆ ಸ್ಥಿರತೆಯನ್ನ ತಂದುಕೊಡುತ್ತೆ. ಆದ್ದರಿಂದಲೇ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಸಂಸ್ಥೆಗಳು ಮಾನವ ಸಮಾಜವು ಪ್ರಗತಿ ಪಥದತ್ತ ಸಾಗುವಲ್ಲಿ ಸಹಾಯಕವಾಗುವ ಚಕ್ರಗಳು ಅಂತ.
ಸೊ ಪ್ರೋಗ್ರೆಸ್ ಆಫ್ ವೀಲ್ಸ್ ಆಫ್ ಪ್ರೋಗ್ರೆಸ್ ಅಂತ ಹೇಳ್ತೇವೆ. ಅಂದರೆ ಮಾನವ ಸಮಾಜವನ್ನು ಪ್ರಗತಿ ಪಥದತ್ತ ಸಾಗಿಸುವ ಪ್ರಗತಿ ಪಥದಲ್ಲಿ ಸಾಗಿಸುವ ಚಕ್ರಗಳಿದ್ದ ಹಾಗೆ ಸಂಸ್ಥೆಗಳು ಅಂತ. ಹೀಗೆ ಸಂಸ್ಥೆಗಳು ವ್ಯಕ್ತಿ ಮತ್ತು ಸಮೂಹಗಳ ವರ್ತನೆಗಳ ಮೇಲೆ ಒಂದಿಲ್ಲ ಒಂದು ರೀತಿಯಲ್ಲಿ ಹತೋಟಿಯನ್ನ ತರ್ತವೆ. ಉದಾಹರಣೆಗೆ ವಿವಾಹ, ಸರ್ಕಾರ ಮತ್ತು ಧಾರ್ಮಿಕ ಸಂಸ್ಥೆಗಳು ಜನರ ಮೇಲೆ ಕೆಲವೊಂದು ಕಟ್ಟುಪಾಡುಗಳನ್ನು, ಕೆಲವೊಂದು ನಿಯಮಗಳನ್ನು ಹಾಕುತ್ತೆ. ಜನರಿಗೆ ಈ ಎಲ್ಲ ಸಂಸ್ಥೆಗಳು ಮಾರ್ಗದರ್ಶನವನ್ನು ನೀಡ್ತವೆ. ಒಂದು ವೇಳೆ ಈ ಸಂಸ್ಥೆಗಳ ನಿಯಮಗಳಿಗೆ ವಿರುದ್ಧವಾಗಿ ನಡೆದ್ರೆ ಅಂಥವರನ್ನ ಸರಿದಾರಿಗೆ ತರಲಿಕ್ಕೆ ಸಾಮಾಜಿಕ ಬಹಿಷ್ಕಾರ ಮತ್ತು ಕಾನೂನು ಅನ್ನೋ ಸಂಸ್ಥೆಗಳಿದೆ. ಸಮಾಜದಲ್ಲಿರುವಂತಹ ನಿಯಮಗಳನ್ನು ಪಾಲಿಸದೇ ಇದ್ರೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕ್ತಾರೆ, ಅದು ಕೂಡ ಒಂದು ಸಂಸ್ಥೆ. ಹಾಗೆಯೇ ಕಾನೂನು, ಕಾಯ್ದೆ ಏನಿದೆ ಇವುಗಳು ಕೂಡ ಸಂಸ್ಥೆಗಳೇ. ಹೀಗೆ ವಿವಿಧ ಪ್ರಕಾರದ ಸಾಧನಗಳಾಗಿ ಸಂಸ್ಥೆ ಸಮಾಜದಲ್ಲಿ ಜನರನ್ನ ನಿಯಂತ್ರಣೆ ಮಾಡುತ್ತೆ. 5ನೇದಾಗಿ, ಸಂಸ್ಥೆಗಳು ಸಾಮೂಹಿಕ ಕಾರ್ಯಚಟುವಟಿಕೆಗಳ ಮೇಲೆ ಅವಲಂಬಿಸಿರುತ್ತವೆ. ಕಾಮನ್ ಆಕ್ಟಿವಿಟೀಸ್ ಅಂತ. ಇನ್ಸ್ಟಿಟ್ಯೂಷನ್ಸ್ ಡಿಪೆಂಡ್ ಅಪಾನ್ ಕಾಮನ್ ಆಕ್ಟಿವಿಟೀಸ್. ಪ್ರತಿಯೊಂದು ಸಂಸ್ಥೆಯು ಮಾನವನ ವಿಶಿಷ್ಟ ಬೇಡಿಕೆಯನ್ನ ಅಥವಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕಾಗಿಯೇ ಅಸ್ತಿತ್ವದಲ್ಲಿ ಬಂದಿರುತ್ತೆ. ಬೇಡಿಕೆ ಅಥವಾ ಉದ್ದೇಶಗಳಿಲ್ಲದೇನೆ ಸಂಸ್ಥೆಗಳು ಸ್ಥಾಪನೆಯಾಗೋದಿಲ್ಲ. ಸಮಾಜದಲ್ಲಿ ಸಂಸ್ಥೆಗಳನ್ನು ರಚನೆ ಮಾಡಿರುವ ಉದ್ದೇಶವೇ ಮಾನವರ ಬೇಡಿಕೆಗಳನ್ನು ಈಡೇರಿಸೋದು ಅಂತ. ಈ ಗುರಿ ಅಥವಾ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಎಲ್ಲರೂ ಒಟ್ಟಾಗಿಯೇ ಕಾರ್ಯ ಮಾಡಬೇಕಾಗತ್ತೆ. ಹೀಗಾಗಿ ಸಂಸ್ಥೆಗಳು ಒಬ್ಬ ವ್ಯಕ್ತಿಯ ಕಾರ್ಯಚಟುವಟಿಕೆಯ ಮೇಲೆ ಆಧಾರವಾಗಿರೋದಿಲ್ಲ, ಬದಲಾಗಿ ಸಂಸ್ಥೆಗಳು ಸಮಾಜದ ಸಾಮೂಹಿಕ ಜನರ ಕಾರ್ಯಚಟುವಟಿಕೆಗಳನ್ನು ಅವಲಂಬಿಸಿರುತ್ತೆ. ಸಂಸ್ಥೆಗಳ ಉದ್ದೇಶ ನೆರವೇರಬೇಕಾದ್ರೆ ಎಲ್ಲರೂ ಕೂಡ ಹಲವಾರು ಜನ ಕಾರ್ಯನಿರತರಾಗಬೇಕು. ಒಬ್ರು ಇಬ್ರು ಕೆಲಸ ಮಾಡಿದ್ರೆ ಆಗೋದಿಲ್ಲ. ಸಂಸ್ಥೆಗಳು ಯಶಸ್ವಿಯಾಗಬೇಕು ಅಂದರೆ ಹಲವಾರು ಜನ ಕಾರ್ಯನಿರತರಾಗಬೇಕು. ಈ ಉದಾಹರಣೆಗೆ ಶಿಕ್ಷಣ ಸಂಸ್ಥೆಯನ್ನು ತಗೊಳ್ಳಿ. ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ, ಶಾಲೆ ಅಥವಾ ಕಾಲೇಜನ್ನು ಉದಾಹರಣೆಯಾಗಿ ತಗೊಂಡ್ರೆ, ಒಂದು ಕಾಲೇಜು ಯಶಸ್ವಿಯಾಗಿ ಕಾರ್ಯ ಮಾಡಬೇಕು ಅಂದರೆ ಒಬ್ಬರೇ ಕಾರ್ಯನಿರ್ವಹಿಸಿದ್ರೆ ಸಾಲುವುದಿಲ್ಲ. ಒಬ್ಬರ ಕಾರ್ಯಚಟುವಟಿಕೆಯಿಂದ ಆ ಕಾಲೇಜು ಯಶಸ್ವಿಯಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಜನ ಸೇರಿ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಕಾಲೇಜು ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಸಂಸ್ಥೆಗಳು ಹಲವಾರು ಜನರ ಕಾರ್ಯಚಟುವಟಿಕೆಗಳ ಮೇಲೆ ಅವಲಂಬಿಸಿರುತ್ತೆ. ನಂಬರ್ 6, ಸಂಸ್ಥೆಗಳು ಮೌಖಿಕ ಮತ್ತು ಲಿಖಿತ ರೂಪದಲ್ಲಿರುತ್ತವೆ. ಇನ್ಸ್ಟಿಟ್ಯೂಷನ್ಸ್ ಆರ್ ಬೋತ್ ಇನ್ ಓರಲ್ ಫಾರ್ಮ್ ಅಂಡ್ ಇನ್ ರಿಟನ್ ಫಾರ್ಮ್. ಕೆಲವು ಸಂಸ್ಥೆಗಳು ಮೌಖಿಕ ರೂಪದಲ್ಲಿದ್ದರೆ ಇನ್ನು ಕೆಲವು ಸಂಸ್ಥೆಗಳು ಲಿಖಿತ ಅಥವಾ ಬರವಣಿಗೆಯ ರೂಪದಲ್ಲಿರುತ್ತವೆ. ಮೌಖಿಕವಾದದ್ದು ಅಂದ್ರೆ ಏನು? ಓರಲ್ ಅಂತ ಹೇಳ್ತೇವೆ. ಕೇವಲ ಬಾಯಿಯಿಂದ ಹೇಳುವಂತಹ, ಎಲ್ಲೂ ಕೂಡ ಬರೆದಿಟ್ಟಿಲ್ಲ, ಬಾಯಿಯಿಂದ ಬಾಯಿಗೆ ಬಂದಿರುವಂತಹವುಗಳನ್ನು ಮೌಖಿಕವಾದವುಗಳು ಅಂತೀವಿ, ಓರಲ್ ಇನ್ಸ್ಟಿಟ್ಯೂಷನ್ಸ್ ಅಂತೀವಿ. ಇನ್ನು ಕೆಲವು ಸಂಸ್ಥೆಗಳು ಲಿಖಿತ ರೂಪದಲ್ಲಿದೆ, ಬರವಣಿಗೆಯ ರೂಪದಲ್ಲಿದೆ ಅಂತ. ಮೌಖಿಕ ಸಂಸ್ಥೆಗಳಿಗೆ ಉದಾಹರಣೆಗಳು ಯಾವುದು? ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮ ಮೊದಲಾದವುಗಳು. ಇವುಗಳೆಲ್ಲ ಮೌಖಿಕವಾಗಿಯೇ ಹಿರಿಯರಿಂದ ಬಂದಂಥವುಗಳು, ಹಿಂದಿನ ತಲೆಮಾರಿನವರಿಂದ ಬಂದಂಥವುಗಳು. ಇನ್ನು ಲಿಖಿತ ಅಥವಾ ಬರವಣಿಗೆಯ ರೂಪದ ಸಂಸ್ಥೆಗಳಿಗೆ ಉದಾಹರಣೆಗಳು ಯಾವುದು ಅಂದರೆ ಸಂವಿಧಾನ, ಕಾಯ್ದೆ, ಕಾನೂನು ಮೊದಲಾದವುಗಳು. ಇವುಗಳನ್ನೆಲ್ಲ ನಾವು ಲಿಖಿತ ರೂಪದಲ್ಲಿ ಕಾಣ್ತೇವೆ. ಆರ್ಟಿಕಲ್ಸ್ ಅನ್ನ ಬರೆದಿಟ್ಟಿದ್ದಾರೆ, ಅವುಗಳಿಗನುಸಾರವಾಗಿ ಜನ ನಡ್ಕೊಳ್ತಾರೆ. ಇವುಗಳು ಲಿಖಿತ ರೂಪದಲ್ಲಿದೆ, ಬರವಣಿಗೆಯ ರೂಪದಲ್ಲಿದೆ, ಸ್ಕ್ರಿಪ್ಟ್ ಅಂತ ಕರಿತೇವೆ ನಾವು. ಆ ಸ್ಕ್ರಿಪ್ಟ್ ರೂಪದಲ್ಲಿ ನಾವು ಇವುಗಳನ್ನು ಕಾಣಬಹುದು. ಸೊ ಸಂಸ್ಥೆಗಳು ಎರಡೂ ಪ್ರಕಾರದಲ್ಲಿದೆ. ಮೌಖಿಕವಾದ ಸಂಸ್ಥೆಗಳು ಇದೆ, ಲಿಖಿತ ರೂಪದ ಸಂಸ್ಥೆಗಳು ಕೂಡ ಉಂಟು. 7ನೇದಾಗಿ, ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳು. ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನಾರ್ಮ್ಸ್ ಅಂತ. ಅಂದರೆ ಜನರು ಒಪ್ಪಿಕೊಂಡಂತಹ ನಿಯಮಗಳು, ಸಮಾಜದಿಂದ ಅಂಗೀಕರಿಸಲ್ಪಟ್ಟಂತಹ ನಿಯಮಗಳಿಗೆ ಪ್ರಮಾಣೀಕೃತ ನಿಯಮಗಳು ಅಂತ ಕರೀತಾರೆ. ಸಂಸ್ಥೆಗಳನ್ನು ಪ್ರಮಾಣೀಕೃತ ನಿಯಮಗಳು ಅಂತ ತಿಳಿಯಲಾಗುತ್ತೆ. ಏಕೆಂದರೆ ಸಮಾಜದಲ್ಲಿ ಸಂಸ್ಥೆಗಳು ಮಾನವನಿಗೆ ನಡವಳಿಕೆಗಳನ್ನು ತಿಳಿಸಿಕೊಡುತ್ತೆ. ಇದಲ್ಲದೆ ಸಂಸ್ಥೆಗಳು ಸಮಾಜದಲ್ಲಿ ಕೆಲವು ನಿಯಮಗಳನ್ನು ಹಾಕುತ್ತೆ ಜನರಿಗೆ. ಅವುಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ತಪ್ಪದೇ ಪಾಲಿಸಬೇಕಾಗತ್ತೆ. ಅಂದರೆ ಸಂಸ್ಥೆಗಳು ಮಾನವನ ಜೀವನವನ್ನ ಸಂಪೂರ್ಣವಾಗಿ ನಿಯಂತ್ರಿಸಿ ನಿರ್ದೇಶಿಸುತ್ತವೆ. ನಾನು ಆಗಲೇ ಹೇಳಿದೆ, ಸಂಸ್ಥೆಗಳು ಸಾಮಾಜಿಕ ನಿಯಂತ್ರಣೆಯ ಸಾಧನಗಳಾಗಿ ಕಾರ್ಯ ಮಾಡುತ್ತೆ ಅಂತ.
ಇಲ್ಲಿ ಜನರನ್ನ ನಿಯಂತ್ರಿಸತ್ತೆ ಸಂಸ್ಥೆಗಳು. ಯಾವುದರ ಮೂಲಕ ನಿಯಂತ್ರಿಸತ್ತೆ? ಕೆಲವೊಂದು ನಿಯಮಗಳನ್ನ ಹಾಕುವುದರ ಮೂಲಕ ನಿಯಂತ್ರಿಸತ್ತೆ. ಎಂತಹ ನಿಯಮಗಳು? ಎಲ್ಲರೂ ಒಪ್ಪಿಕೊಳ್ಳುವಂತಹ ನಿಯಮಗಳು, ಸಮಾಜದಿಂದ ಅಂಗೀಕರಿಸಲ್ಪಟ್ಟಂತಹ, ಪ್ರಮಾಣೀಕರಿಸಲ್ಪಟ್ಟಂತಹ ನಿಯಮಗಳನ್ನೇ ಸಂಸ್ಥೆಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ನೋಡಿ, ಯಾವಾಗಲೂ ಜನಹಿತ ಸಾಧ್ಯವಾಗುವಂತಹ, ಅಂದ್ರೆ ಜನರಿಗೆ ಒಳ್ಳೆಯದಾಗುವಂತಹ ಮತ್ತು ಸಾಮಾಜಿಕ ಜೀವನ ಸುಗಮವಾಗಿ ಸಾಗುವಂತಹ ನಿಯಮಗಳಿಗೆ ಮಾತ್ರ ಸಮಾಜದಿಂದ ಮನ್ನಣೆ ಸಿಗತ್ತೆ. ಜನರು ಯಾವಾಗಲೂ ಎಂತಹ ನಿಯಮಗಳನ್ನು ಒಪ್ಕೊಳ್ತಾರೆ? ತಮಗೆ ಅನುಕೂಲವಾಗುವಂತಹ, ತಮಗೆ ಒಳ್ಳೆಯದಾಗುವಂತಹ ನಿಯಮಗಳನ್ನು ಒಪ್ಕೊಳ್ತಾರೆ. ಸಮಾಜದಲ್ಲಿ ಸುವ್ಯವಸ್ಥೆ ಇರುವಂತಹ ಆಗಬೇಕು ಅನ್ನೋ ನಿಯಮಗಳನ್ನು ಒಪ್ಕೊಳ್ತಾರೆ. ಹೀಗಾಗಿ ಅಂತಹ ನಿಯಮಗಳಿಗೆ ಮಾತ್ರ ಸಮಾಜದಿಂದ ಮನ್ನಣೆ ಸಿಗುತ್ತೆ. ಅಂತಹ ನಿಯಮಗಳನ್ನು ಅನುಸರಿಸಿ ನಡೆಯುವಂತೆ ಸಮಾಜ ಜನರಿಗೆ ಆದೇಶವನ್ನು ನೀಡುತ್ತೆ. ಒಂದು ವೇಳೆ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂತಹ ಜನರು ಸಮಾಜದಿಂದ ತಿರಸ್ಕೃತರಾಗ್ತಾರೆ, ತಿರಸ್ಕರಿಸಲ್ಪಡ್ತಾರೆ. ಯಾರು ನಿಯಮಗಳನ್ನು ಉಲ್ಲಂಘಿಸ್ತಾರೆ, ಯಾರು ನಿಯಮಗಳನ್ನು ಮೀರಿ ನಡೀತಾರೆ, ಎಲ್ಲ ಜನ ಉಳಿದವರು ಅವರನ್ನು ತಿರಸ್ಕಾರ ಮಾಡ್ತಾರೆ, ಅವರನ್ನು ಪೂರ್ತಿಯಾಗಿ ತಿರಸ್ಕರಿಸ್ತಾರೆ. ಉದಾಹರಣೆಗೆ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ತಮ್ಮದೇ ಆದ ನಿಯಮಗಳನ್ನು ಹೊಂದಿರ್ತವೆ. ಆ ಸದಸ್ಯರೆಲ್ಲ ಆ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕಾಗತ್ತೆ. ಪಾಲಿಸದೆ ಹೋದರೆ ಅಲ್ಲಿಂದ ಅವರನ್ನು ಹೊರಹಾಕ್ತಾರೆ. ಈ ಉದಾಹರಣೆಗೆ ತಗೊಳ್ಳಿ, ಶೈಕ್ಷಣಿಕ ಸಂಸ್ಥೆಗಳು, ಶಾಲೆ ಕಾಲೇಜುಗಳಲ್ಲಿ ಪ್ರತಿ ಶಾಲೆಗೂ ಪ್ರತಿ ಕಾಲೇಜಿಗೂ ತನ್ನದೇ ಆದಂತಹ ನಿಯಮಗಳಿದೆ. ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಪ್ರಾಧ್ಯಾಪಕರು ಎಲ್ಲರೂ ಕೂಡ ಕಾಲೇಜಿನ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಒಂದು ವೇಳೆ ಕಾಲೇಜಿನ ನಿಯಮಗಳನ್ನು ಪಾಲಿಸದೇ ಇದ್ರೆ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ. ಎಲ್ಲರೂ ಕೂಡ ಅವರನ್ನು ಬಹಿಷ್ಕರಿಸ್ತಾರೆ, ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ, ಎಲ್ಲರೂ ಅವರಿಂದ ದೂರ ಆಗಲಿಕ್ಕೆ ಬಯಸ್ತಾರೆ. ಹೀಗಾಗಿ ಸಂಸ್ಥೆಗಳು ಪ್ರಮಾಣೀಕೃತ ನಿಯಮಗಳು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಂಬರ್ 8, ಸಂಸ್ಥೆಗಳು ಚಿಹ್ನೆಗಳನ್ನು ಹೊಂದಿರತ್ತೆ. ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಸಮ್ ಸಿಂಬಾಲ್ಸ್ ಅಂತ. ಕೆಲವು ಸಂಸ್ಥೆಗಳಿಗೆ ತಮ್ಮದೇ ಆದಂತಹ ಗುರುತುಗಳು ಅಥವಾ ಚಿಹ್ನೆಗಳಿರುತ್ತೆ. ಈ ಚಿಹ್ನೆಗಳು ಭೌತಿಕವಾಗಿರಬಹುದು ಅಥವಾ ಅಭೌತಿಕವೂ ಆಗಿರಬಹುದು. ಮಟೀರಿಯಲ್ ಆರ್ ನಾನ್ ಮಟೀರಿಯಲ್ ಸಿಂಬಾಲ್ಸ್. ಕೆಲವು ಕಣ್ಣಿಗೆ ಕಾಣುವಂತಹ ಚಿಹ್ನೆಗಳಿದೆ, ಇನ್ನು ಕೆಲವು ಅಭೌತಿಕವಾದದ್ದು, ವಸ್ತು ರೂಪದಲ್ಲಿ ಇಲ್ಲದೆ ಇರೋದು, ಕಣ್ಣಿಗೆ ಕಾಣದೇ ಇರುವಂತಹ ಚಿಹ್ನೆಗಳನ್ನು ಕೂಡ ಸಂಸ್ಥೆಗಳು ಹೊಂದಿರುತ್ತೆ. ಭೌತಿಕ ಚಿಹ್ನೆಗಳಿಗೆ ಉದಾಹರಣೆಯನ್ನು ತಗೊಳ್ಳೋದಾದ್ರೆ, ಇವಾಗ ವಿವಾಹವನ್ನು ತಗೊಂಡ್ರೆ, ವಿವಾಹ ಸಂಸ್ಥೆಯಲ್ಲಿ ಮಂಗಲಸೂತ್ರ ಆಗಿರಬಹುದು, ಉಂಗುರ ಆಗಿರಬಹುದು ಅಥವಾ ಕಾಲುಂಗುರ ಆಗಿರಬಹುದು, ಇವುಗಳನ್ನೆಲ್ಲ ಚಿಹ್ನೆಗಳಾಗಿ ಇಟ್ಕೊಂಡಿದೆ ವಿವಾಹ ಅನ್ನೋ ಸಂಸ್ಥೆ. ವಿವಾಹಿತರಾದವರು ಇವುಗಳನ್ನೆಲ್ಲ ಧರಿಸ್ತಾರೆ, ಅದು ವಿವಾಹದ ಚಿಹ್ನೆ ಅಥವಾ ಗುರುತು ಅಂತ. ಹಾಗೆಯೇ ಶಿಕ್ಷಣ ಸಂಸ್ಥೆಗಳನ್ನು ತಗೊಂಡ್ರೆ ಸಮವಸ್ತ್ರಗಳಿದೆ, ಯೂನಿಫಾರ್ಮ್ ಇದೆ. ಒಂದೊಂದು ಕಾಲೇಜಿಗೂ ಒಂದೊಂದು ಶಾಲೆಗೂ ಒಂದೊಂದು ರೀತಿಯ ಯೂನಿಫಾರ್ಮ್ ಇದೆ, ಅದು ಗುರುತು. ಯಾವ ಶಾಲೆಯ ಯಾವ ಕಾಲೇಜಿನ ಮಕ್ಕಳಿವರು ಅಂತ ಗುರುತಿಸ್ಲಿಕ್ಕೆ ಚಿಹ್ನೆಗಳದು. ಹಾಗೆಯೇ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಒಂದೊಂದು ಧ್ವಜ ಅಂತ ಇರುತ್ತೆ, ಫ್ಲಾಗ್ ಇರುತ್ತೆ, ಅದು ಕೂಡ ಭೌತಿಕ ಚಿಹ್ನೆ. ಈಗ ಪೊಲೀಸರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಬ್ಯಾಡ್ಜ್ಗಳನ್ನು ಬಳಸ್ತಾರೆ, ಕೆಲವೊಂದು ಸ್ಟಾರ್ಗಳನ್ನು ಬಳಸ್ತಾರೆ, ಅವುಗಳೆಲ್ಲ ಭೌತಿಕ ಚಿಹ್ನೆಗಳು. ಇನ್ನು ಅಭೌತಿಕ ಚಿಹ್ನೆಗಳಿಗೆ ಉದಾಹರಣೆಗಳನ್ನು ನೋಡೋದಾದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುವಂತಹ ಪ್ರಾರ್ಥನೆ ಇದು ಅಭೌತಿಕ ಚಿಹ್ನೆ. ಹೀಗೆ ಕೆಲವು ಸಂಸ್ಥೆಗಳು ಅಭೌತಿಕ ಚಿಹ್ನೆಗಳನ್ನು ಇಟ್ಕೊಂಡಿರುತ್ತೆ, ಇನ್ನು ಕೆಲವು ಸಂಸ್ಥೆಗಳು ಭೌತಿಕ ಚಿಹ್ನೆಗಳನ್ನು ತಮ್ಮ ಗುರುತುಗಳಾಗಿ ಇಟ್ಕೊಂಡಿರುತ್ತೆ. ಇನ್ನು ಕೊನೆಯದಾಗಿ ಸಂಸ್ಥೆಗಳು ಅಂತರ್ ಸಂಬಂಧವನ್ನು ಹೊಂದಿರುತ್ತೆ. ಇಂಟರ್ ಡಿಪೆಂಡೆನ್ಸಿ ಆರ್ ಇಂಟರ್ ರಿಲೇಟೆಡ್ ಅಂತ ಹೇಳ್ತವೆ. ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್ ಅಂತ. ಅಂದರೆ ಸಮಾಜದಲ್ಲಿ ಕಂಡುಬರುವ ವಿವಿಧ ಪ್ರಕಾರದ ಸಂಸ್ಥೆಗಳಲ್ಲಿ ಅಂತರ್ ಸಂಬಂಧ ಇದೆ. ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಒಂದರ ಮೇಲೆ ಇನ್ನೊಂದು ಅವಲಂಬಿಸಿ ಸಮಾಜದಲ್ಲಿ ಕಾರ್ಯವನ್ನ ಮಾಡ್ತದೆ. ಸಂಸ್ಥೆಗಳಲ್ಲಿ ಹಲವಾರು ವಿಧಗಳಿದೆ. ಧಾರ್ಮಿಕ ಸಂಸ್ಥೆಗಳಿದೆ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಹೀಗೆ ವಿವಿಧ ಪ್ರಕಾರದ ಸಂಸ್ಥೆಗಳಿದೆ. ಈ ಎಲ್ಲ ಸಂಸ್ಥೆಗಳು ಒಂದು ಇನ್ನೊಂದರ ಮೇಲೆ ಅವಲಂಬಿಸಿ ಕಾರ್ಯ ಮಾಡುತ್ತೆ. ಸಮಾಜದಲ್ಲಿರುವ ಯಾವುದಾದರೊಂದು ಸಂಸ್ಥೆಯ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂದರೆ ಇನ್ನೊಂದು ಸಂಸ್ಥೆಯ ಬಗ್ಗೆಯೂ ನಾವು ಮಾಹಿತಿಯನ್ನು ಪಡಿಲೇಬೇಕಾಗತ್ತೆ. ಯಾಕೆ ಅಂದರೆ ಸಂಸ್ಥೆಗಳಲ್ಲಿ ಅಂತರ್ ಸಂಬಂಧ ಇದೆ, ಪರಸ್ಪರ ಅವಲಂಬನೆ ಇದೆ. ಒಂದು ಸಂಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾದರೆ
ಇನ್ನುಳಿದ ಸಂಸ್ಥೆಗಳ ಮೇಲೆಯೂ ಆ ಬದಲಾವಣೆ ಪರಿಣಾಮ ಬೀರಿ ಅಲ್ಲಿಯೂ ಕೂಡ ಬದಲಾವಣೆಗಳುಂಟಾಗಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ಸಂಸ್ಥೆಗಳಲ್ಲಿ ಪರಸ್ಪರ ಸಂಬಂಧ ಮತ್ತು ಪರಸ್ಪರ ಅವಲಂಬನೆ ಕಂಡುಬರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಅಂತ ಹೇಳ್ತೇವೆ. ಇವಿಷ್ಟು ಸಂಸ್ಥೆಗಳು ಹೊಂದಿರುವಂತಹ ಪ್ರಮುಖ ಲಕ್ಷಣಗಳು. ಇದು ಸಂಸ್ಥೆ ಅಂದರೆ ಏನು, ಸಂಸ್ಥೆಯ ಅರ್ಥ, ಸಂಸ್ಥೆಯ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು ಹಾಗೂ ಸಂಸ್ಥೆಯ ವಿಶಿಷ್ಟವಾದ ಪ್ರಮುಖವಾದ ಲಕ್ಷಣಗಳು. ಧನ್ಯವಾದ. ಥ್ಯಾಂಕ್ ಯು.